ವೆಲ್ಕಮ್ ಟು ಅಂತ ನರ್ಸಿಂಗ್ ಅಕಾಡೆಮಿ ಚಾನಲ್. ಇನ್ಹಲೇಷನಲ್ ಏಜೆಂಟ್ಸ್ ಒಳಗ ಲಾಸ್ಟ್ ಕ್ಲಾಸ್ ಒಳಗೆ ಏನೇನು ಹೇಳಿದ್ದೆ ಅದ್ರ 4 ಡ್ರಗ್ಸ್ ಬರ್ತಾವ ಅಂತ ಹೇಳಿದ್ದೆ. ಅದ್ರೊಳಗೆ ಫಸ್ಟ್ ಒನ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ, ಹ್ಯಾಲೋಥೇನ್. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವ್ದು? ಐಸೋಫ್ಲೂರೆನ್. ಯಾವ್ದು ಬರ್ತೈತಿ ಇನ್ಹಲೇಷನಲ್ ಏಜೆಂಟ್ಸ್ ಒಳಗ? ಸೆಕೆಂಡ್ ಒನ್ ಐಸೋಫ್ಲೂರೆನ್. ಐಸೋಫ್ಲೂರೆನ್ ಅಂದ್ರೇನು? ಇಟ್ ಈಸ್ ಅ ಐಸೋಮರ್ ಆಫ್ ಇಎನ್ ಫ್ಲೂರಿನ್. ಏನಿದು? ಇಟ್ ಈಸ್ ಅ ಐಸೋಮರ್ ಆಫ್ ಇಎನ್ ಫ್ಲೂರಿನ್ ಅಂತ ಕರೀತಾರ. ನೆಕ್ಸ್ಟ್ ಏನು? ಇಟ್ ಈಸ್ ಅ ಕಲರ್ಲೆಸ್, ನಾನ್ ಇನ್ಫ್ಲಾಮೇಬಲ್, ನಾನ್ ಎಕ್ಸ್ಪ್ಲೋಸಿವ್. ಇದೇನಿರ್ತೈತಿ? ಕಲರ್ಲೆಸ್ ಕೂಡ ಇರ್ತೈತಿ, ನಾನ್ ಇನ್ಫ್ಲಾಮೇಬಲ್ ಆಗಿ ಕೂಡ ಇರ್ತೈತಿ, ನಾನ್ ಎಕ್ಸ್ಪ್ಲೋಸಿವ್ ಕೂಡ ಆಗಿರ್ತೈತಿ. ಏನಿದು? ಇಟ್ ಈಸ್ ಐಸೋಮರ್ ಆಫ್ ಇಎನ್ ಫ್ಲೂರಿನ್. ಇದೇನಾಗಿರ್ತೈತಿ? ಕಲರ್ಲೆಸ್ ಒಳಗಿರ್ತೈತಿ, ಮತ್ತ ನಾನ್ ಇನ್ಫ್ಲಾಮೇಬಲ್ ಮತ್ತ ನಾನ್ ಎಕ್ಸ್ಪ್ಲೋಸಿವ್ ಕೂಡ ಆಗಿರ್ತೈತಿ. ಐಸೋಫ್ಲೂರೆನ್ ಮೆಕ್ಯಾನಿಸಮ್ ಆಫ್ ಆಕ್ಷನ್ ಈಸ್ 1.15%. ಎಷ್ಟು ಇರ್ತೈತಿ? MAC ಅಂತ ಅಂದ್ರೆ ಏನ್ ಗೊತ್ತಾ? ಮೆಕ್ಯಾನಿಸಮ್ ಆಫ್ ಆಕ್ಷನ್. ಮೆಕ್ಯಾನಿಸಮ್ ಆಫ್ ಆಕ್ಷನ್ ಏನಿದು? MAC ಅಂತ ಅಂದ್ರೇನ? ಮೆಕ್ಯಾನಿಸಮ್ ಆಫ್ ಆಕ್ಷನ್. ಐಸೋಫ್ಲೂರೆನ್ ಇಂದ ಎಷ್ಟು ಇರ್ತೈತಿ ಮೆಕ್ಯಾನಿಸಮ್ ಆಫ್ ಆಕ್ಷನ್? 1.15% ಇರ್ತೈತಿ. ನೆಕ್ಸ್ಟ್ ಏನು? ವೇಪರ್ ಪ್ರೆಷರ್ ಸಿಮಿಲರ್ ಟು ಹ್ಯಾಲೋಥೇನ್. ಹ್ಯಾಲೋಥೇನ್ಗೆ ಏನಾಗಿರ್ತೈತಿ? ಇಲ್ಲಿ ವೇಪರ್ ಪ್ರೆಷರ್ ಸಿಮಿಲರ್ ಆಗಿರ್ತೈತಿ. ಏನಾಗಿರ್ತೈತಿ? ವೇಪರ್ ಪ್ರೆಷರ್ ಐಸೋಫ್ಲೂರೆನ್ ಟು ಹ್ಯಾಲೋಥೇನ್ಗೆ ಏನಿರ್ತೈತಿ? ಸಿಮಿಲರ್ ಆಗಿರ್ತೈತಿ. ನೆಕ್ಸ್ಟ್ ಏನು? ಮೆಕ್ಯಾನಿಸಮ್ ಆಫ್ ಆಕ್ಷನ್. ಮೆಕ್ಯಾನಿಸಮ್ ಆಫ್ ಆಕ್ಷನ್ ಒಳಗೆ ಏನಾಗ್ತೈತಿ? ಹೈಪೋಟೆನ್ಷನ್ ಇಸ್ ಮ್ಯಾಕ್ಸಿಮಮ್ ವಿತ್ ಐಸೋಫ್ಲೂರೆನ್. ಏನಾಗಿರ್ತೈತಿ ಇಲ್ಲಿ? ಹೈಪೋಟೆನ್ಷನ್ ಮ್ಯಾಕ್ಸಿಮಮ್ ವಿತ್ ಐಸೋಫ್ಲೂರೆನ್. ಹೈಪೋಟೆನ್ಷನ್ ಏನಾಗಿರ್ತೈತಿ? ಐಸೋಫ್ಲೂರೆನ್ ಜೊತೆ ಮ್ಯಾಕ್ಸಿಮಮ್ ಆಗಿ ಇರ್ತೈತಿ. ನೆಕ್ಸ್ಟ್ ಏನು? ಐಸೋಫ್ಲೂರೆನ್ ಕಾರ್ಡಿಯಾಕ್ ಸ್ಟೆಬಿಲಿಟಿ ಮೇಕ್ಸ್, ಸೊ ಇಟ್ ಈಸ್ ದಿ ಏಜೆಂಟ್ ಆಫ್ ಚಾಯ್ಸ್ ಫಾರ್ ಕಾರ್ಡಿಯಾಕ್ ಪೇಷಂಟ್. ಇದೇನಾಗಿರ್ತೈತಿ? ಐಸೋಫ್ಲೂರೆನ್ ಏನು? ಕಾರ್ಡಿಯಾಕ್ ಸ್ಟೆಬಿಲಿಟಿ. ಇದೇನಿದು? ಇಟ್ ಈಸ್ ಅ ಕಾರ್ಡಿಯಾಕ್ ಸ್ಟೆಬಿಲಿಟಿ. ಅದಕ್ಕೆ ಇದನ್ನ ಎದಕ್ಕೆ ಯೂಸ್ ಮಾಡ್ತಾರ? ಕಾರ್ಡಿಯಾಕ್ ಪೇಷಂಟ್ಸ್ ಗೆ ಇದನ್ನ ಯೂಸ್ ಮಾಡ್ತಾರ. ನೆಕ್ಸ್ಟ್ ಏನು? ಇಟ್ ಡಿಪ್ರೆಸ್ ದಿ ರೆಸ್ಪಿರೇಟರಿ ಸಿಸ್ಟಮ್. ಏನ್ ಮಾಡ್ತೈತಿ ಇದು? ರೆಸ್ಪಿರೇಟರಿ ಸಿಸ್ಟಮ್ ನ ಡಿಪ್ರೆಸ್ ಮಾಡ್ತೈತಿ. ನೆಕ್ಸ್ಟ್ ಏನು? ಐಸೋಫ್ಲೂರೆನ್ ಅಂದ್ರೆ ಇಟ್ ಈಸ್ ದ ಐಸೋಮರ್ ಆಫ್ ಇಎನ್ ಫ್ಲೂರಿನ್. ಇದ್ರ ಮೆಕ್ಯಾನಿಸಮ್ ಆಫ್ ಆಕ್ಷನ್ ಎಷ್ಟು? 1.15% ಆಗಿರ್ತೈತಿ. ಇದೇನಿದು? ಕಲರ್ಲೆಸ್ ಕೂಡ, ನಾನ್ ಇನ್ಫ್ಲಾಮೇಬಲ್ ಆಗಿರ್ತೈತಿ, ಮತ್ತ ನಾನ್ ಎಕ್ಸ್ಪ್ಲೋಸಿವ್ ಆಗಿರ್ತೈತಿ. ನೆಕ್ಸ್ಟ್ ಏನು? ವೇಪರ್ ಪ್ರೆಷರ್ ಏನಾಗ್ತೈತಿ? ಸಿಮಿಲರ್ ಟು ಹ್ಯಾಲೋಥೇನ್ ಆಗಿ ಹ್ಯಾಲೋಥೇನ್ ಇರ್ತೈತಿ. ವೇಪರ್ ಪ್ರೆಷರ್ ಇರ್ತೈತಿ ಸಿಮಿಲರ್ ಟು ಹ್ಯಾಲೋಥೇನ್ ಆಗಿ ಇರ್ತೈತಿ. ಮೆಕ್ಯಾನಿಸಮ್ ಆಫ್ ಆಕ್ಷನ್ ಒಳಗೆ ಏನಾಗ್ತೈತಿ? ಹೈಪೋಟೆನ್ಷನ್ ಇಸ್ ಮ್ಯಾಕ್ಸಿಮಮ್ ವಿತ್ ಐಸೋಫ್ಲೂರೆನ್. ಏನಿದು? ಮ್ಯಾಕ್ಸಿಮಮ್ ವಿತ್ ಐಸೋಫ್ಲೂರೆನ್ ಇರ್ತೈತಿ. ಇಟ್ ಈಸ್ ಏನಿದು? ಕಾರ್ಡಿಯಾಕ್ ಸ್ಟೆಬಿಲಿಟಿ ಆಗಿರೋದ್ರಿಂದ ಇದು ಯಾವ ಪೇಷಂಟ್ ಯೂಸ್ ಮಾಡ್ತಾರ? ಕಾರ್ಡಿಯಾಕ್ ಪೇಷಂಟ್ಸ್ ಗೆ ಇದನ್ನ ಯೂಸ್ ಮಾಡ್ತಾರ. ಇದೇನಿದು? ಇಟ್ ಡಿಪ್ರೆಸ್ ದಿ ರೆಸ್ಪಿರೇಟರಿ ಸಿಸ್ಟಮ್. ಏನ್ ಮಾಡ್ತೈತಿ ಇದು? ರೆಸ್ಪಿರೇಟರಿ ಸಿಸ್ಟಮ್ ನ ಡಿಪ್ರೆಸ್ ಮಾಡ್ತೈತಿ. ನೆಕ್ಸ್ಟ್ ಏನು? ಯೂಸರ್ಸ್ ಮತ್ತೆ ಸೈಡ್ ಎಫೆಕ್ಟ್ಸ್ ನೋಡೋಣ. ನೆಕ್ಸ್ಟ್ ಏನು? ಯೂಸರ್ಸ್ ಅಂದ್ರೆ ಏನೇನು ಎದಕ್ಕೆ ಯೂಸ್ ಮಾಡ್ತಾರೆ ಇದನ್ನ? ಇಟ್ ಈಸ್ ಯೂಸ್ಡ್ ಫಾರ್ ಜನರಲ್ ಅನೆಸ್ಟೇಷಿಯಾ. ಎದಕ್ಕೆ ಯೂಸ್ ಮಾಡ್ತಾರೆ ಇದನ್ನ? ಇಟ್ ಈಸ್ ಯೂಸ್ಡ್ ಫಾರ್ ಜನರಲ್ ಅನೆಸ್ಟೇಷಿಯಾ ಕೂಡ ಈ ಡ್ರಗ್ ನ ಯೂಸ್ ಮಾಡ್ತಾರೆ. ಯಾವುದು? ಐಸೋಫ್ಲೂರೆನ್. ನೆಕ್ಸ್ಟ್ ಇಟ್ ಈಸ್ ಏಜೆಂಟ್ ಆಫ್ ಚಾಯ್ಸ್ ಫಾರ್ ಕಾರ್ಡಿಯಾಕ್ ಪೇಷಂಟ್. ಅವಾಗ್ಲೇ ಹೇಳಿದ್ನಲ್ಲ, ಇದನ್ನೇನು? ಇದು ಕಾರ್ಡಿಯಾಕ್ ಸ್ಟೆಬಿಲಿಟಿ ಇರೋದ್ರಿಂದ ಇದೆ. ಅದಕ್ಕೆ ಯಾವ ಪೇಷಂಟ್ ಯೂಸ್ ಮಾಡ್ತಾರ? ಕಾರ್ಡಿಯಾಕ್ ಪೇಷಂಟ್ಸ್ ಗೆ ಇದನ್ನ ಯೂಸ್ ಮಾಡ್ತಾರ. ನೆಕ್ಸ್ಟ್ ಇಟ್ ಈಸ್ ಯೂಸ್ಡ್ ಇನ್ ನ್ಯೂರೋ ಸರ್ಜರಿ. ನ್ಯೂರೋ ಸರ್ಜರೀಸ್ ಇದ್ದಾಗ ಈ ಡ್ರಗ್ ನ ಯೂಸ್ ಮಾಡ್ತಾರ. ನೆಕ್ಸ್ಟ್ ಏನು? ಸೈಡ್ ಎಫೆಕ್ಟ್ಸ್. ಇದರಿಂದ ಏನೇನ್ ಸೈಡ್ ಎಫೆಕ್ಟ್ಸ್ ಆಗ್ತಾವು ನೋಡೋಣ. ಹೈಪೋಟೆನ್ಷನ್ ಅಂತಂದ್ರೆ ಏನು? ಡಿಕ್ರೀಸ್ ಬ್ಲಡ್ ಪ್ರೆಷರ್. ಡಿಕ್ರೀಸ್ ಬ್ಲಡ್ ಪ್ರೆಷರ್. ಏನಾಗ್ತೈತಿ ಇಲ್ಲಿ? ಹೈಪೋಟೆನ್ಷನ್ ಅಂದ್ರೇನು? ಡಿಕ್ರೀಸ್ ಬ್ಲಡ್ ಪ್ರೆಷರ್. ಏನಾಗ್ತೈತಿ? ಸೈಡ್ ಎಫೆಕ್ಟ್ಸ್ ಡಿಕ್ರೀಸ್ ಬ್ಲಡ್ ಪ್ರೆಷರ್ ಏನಾಗ್ತೈತಿ? ಡಿಕ್ರೀಸ್ ಆಗ್ತೈತಿ. ಟೆಕಿಕಾರ್ಡಿಯಾ ಅಂದ್ರೇನು? ಇನ್ಕ್ರೀಸ್ ಹಾರ್ಟ್ ರೇಟ್. ಇನ್ಕ್ರೀಸ್ ಹಾರ್ಟ್ ರೇಟ್. ಏನಾಗ್ತೈತಿ? ಟೆಕಿಕಾರ್ಡಿಯಾ ಅಂದ್ರೇನು? ಇನ್ಕ್ರೀಸ್ ಹಾರ್ಟ್ ರೇಟ್. ಬ್ರೆಡಿಕಾರ್ಡಿಯಾ ಅಂದ್ರ ಅದ್ರ ಅಪೋಸಿಟ್, ಡಿಕ್ರೀಸ್ ಹಾರ್ಟ್ ರೇಟ್. ಏನಾಗ್ತೈತಿ? ಡಿಕ್ರೀಸ್ ಹಾರ್ಟ್ ರೇಟ್.
ಏನೇನಾಗ್ತೈತಿ ಹೈಪೋಟೆನ್ಷನ್ ಅಂದ್ರೇನು ಡಿಕ್ರೀಸ್ ಬ್ಲಡ್ ಪ್ರೆಷರ್, ಟೆಕಿಕಾರ್ಡಿಯಾ ಅಂದ್ರ ಇನ್ಕ್ರೀಸ್ ಹಾರ್ಟ್ ರೇಟ್, ಬ್ರೆಡಿಕಾರ್ಡಿಯಾ ಅಂದ್ರೆ ಡಿಕ್ರೀಸ್ ಹಾರ್ಟ್ ರೇಟ್. ಮತ್ತೇನಾಗ್ತೈತಿ ಕೊರೋನರಿ ಆರ್ಟರಿ ಡಿಸೀಸ್. ಇದಿಷ್ಟೇನು ಸೈಡ್ ಎಫೆಕ್ಟ್ಸ್. ಯೂಸಸ್ ಒಳಗೆ ಎದಕ್ಕೆ ಯೂಸ್ ಮಾಡ್ತಾರ? ಇಟ್ ಇಸ್ ಯೂಸ್ಡ್ ಇನ್ ಜನರಲ್ ಅನಸ್ತೇಷಿಯಾ ಮತ್ತೆ ಕಾರ್ಡಿಯಾಕ್ ಪೇಷಂಟ್ಸ್ ಯೂಸ್ ಮಾಡ್ತಾರ ಮತ್ತೆ ನ್ಯೂರೋ ಸರ್ಜರೀಸ್ ಇದ್ದಾಗ ಇದನ್ನ ಯೂಸ್ ಮಾಡ್ತಾರ. ಸೈಡ್ ಎಫೆಕ್ಟ್ಸ್ ಏನೇನಾಗ್ತೈತಿ? ಹೈಪೋಟೆನ್ಷನ್, ಟೆಕಿಕಾರ್ಡಿಯಾ, ಬ್ರೆಡಿಕಾರ್ಡಿಯಾ ಮತ್ತೆ ಕೊರೋನರಿ ಆರ್ಟರಿ ಡಿಸೀಸ್. ಇದಿಷ್ಟೇನು ಐಸೋಫ್ಲೂರಿನ್. ಐಸೋಫ್ಲೂರಿನ್ ಅಂದ್ರೇನು? ಇಟ್ ಇಸ್ ಅ ಐಸೋಮರ್ ಆಫ್ ಇಎನ್ ಫ್ಲೂರಿನ್. ಇದ್ರ ಮೆಕ್ಯಾನಿಸಮ್ ಆಫ್ ಆಕ್ಷನ್ ಎಷ್ಟಿತ್ತು? 1.50%. ಮತ್ತೇನು ಅದೇನಾಗಿತ್ತು? ಇಟ್ ಈಸ್ ಅ ಕಾರ್ಡಿಯಾಕ್ ಸ್ಟೇಬಲ್ ಆಗಿರೋದ್ರಿಂದ ಯಾವ ಪೇಷಂಟ್ ಯೂಸ್ ಮಾಡ್ತೀವಿ ಅಂತ? ಕಾರ್ಡಿಯಾಕ್ ಪೇಷಂಟ್ಸ್ಗೆ ಅದನ್ನ ಯೂಸ್ ಮಾಡ್ತಾರಂತಂದು ಹೇಳಿತ್ತು. ಮೆಕ್ಯಾನಿಸಮ್ ಆಫ್ ಆಕ್ಷನ್ ಹೇಳ್ತಿತ್ತು ಹೈಪೋಟೆನ್ಷನ್ ಮ್ಯಾಕ್ಸಿಮಮ್ ವಿತ್ ಐಸೋಫ್ಲೂರಿನ್ ಆಗಿತ್ತು. ಮತ್ತೇನಿತ್ತು? ಇಟ್ ಈಸ್ ಕಾರ್ಡಿಯಾಕ್ ಪೇಷಂಟ್ಸ್ಗೆ ಯೂಸ್ ಮಾಡ್ತಾರಂತ ಇತ್ತು. ನೆಕ್ಸ್ಟ್ ವೇಪರ್ ಪ್ರೆಷರ್ ಈಸ್ ಸಿಮಿಲರ್ ಟು ಎದಕ್ಕಿತ್ತು? ಐಸೋಫ್ಲೂರಿನ್. ಎದಕ್ಕಿತ್ತು? ಮತ್ತೆ ನೆಕ್ಸ್ಟ್ ಏನು? ಇಟ್ ಈಸ್ ಅ ಯೂಸ್ಡ್ ಫಾರ್ ಜನರಲ್ ಅನಸ್ತೇಷಿಯಾ ಮತ್ತೆ ಕಾರ್ಡಿಯಾಕ್ ಪೇಷಂಟ್ಸ್ ಯೂಸ್ ನ್ಯೂರೋ ಸರ್ಜರಿಗೆ. ಮತ್ತೆ ಸೈಡ್ ಎಫೆಕ್ಟ್ಸ್ ಏನೇನ್ ಬರ್ತಾವು? ಹೈಪೋಟೆನ್ಷನ್, ಟೆಕಿಕಾರ್ಡಿಯಾ, ಬ್ರೆಡಿಕಾರ್ಡಿಯಾ, ಕೊರೋನರಿ ಆರ್ಟರಿ ಡಿಸೀಸ್. ದಿಸ್ ಈಸ್ ಆಲ್ ಅಬೌಟ್ ಏನು? ಐಸೋಫ್ಲೂರೈಡ್. ಇನ್ನು ನೆಕ್ಸ್ಟ್ ಇನ್ನೊಂದು ಯಾವ್ದು ಐತಿ? ಥರ್ಡ್ ಒನ್ ಸಿಒ ಫ್ಲೂರೈಡ್. ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.